ಸರ್ ನನಗೆ ಅತಿ ಸಂತೋಷ ಮತ್ತು ಅತಿ ಏನಂದರೆ ಭಾವಕರಾಗಿದ್ದಾರೆ. ನನಗೆ ಆ ದೇವಿಯ ಆಶೀರ್ವಾದ, ಆ ದೇವಿ ಸೇವಕನಾಗಿ ಕೆಲಸ ಮಾಡಿದ ಮೇಲೆ ಮೊಟ್ಟ ಮೊದಲ ಮಹಾಪೌರನಾಗಿಯೂ ಅರ್ಚಕನಾಗಿಯೂ ಒಬ್ಬ ಸೇವಕನಾಗಿ ಕೆಲಸ ಮಾಡಲು ಅವಕಾಶ ಆ ತಾಯಿ ಕೊಟ್ಟಿದ್ದಾಳೆ. ಅದು ಭಾಳ ಸಂತೋಷ ನನಗೆ. ಸರ್ ಇವತ್ತು ನೋಡ್ತಾ ಇದ್ದೀರಿ ನೀವು, ಈ ಸರಿ ಭಕ್ತಾದಿಗಳು ಜಾಸ್ತಿ ಆಗ್ತಿದ್ದಾರೆ. ಈ ಸರಿ ಅನುಕೂಲಗಳು ಸಹ ಜಾಸ್ತಿ ಮಾಡಿದ್ದೇವೆ. ಬಂಗಾರ ಅಲಂಕಾರ ಮಾಡಿದ್ದೇವೆ. ಇವತ್ತು ಇನ್ನೇನು 1 ಗಂಟೆ ನಂತರ ಇವಾಗ ಮೇಟಿ ಕುಂಭ ದೇವಸ್ಥಾನ ಕುಂಭ ಪ್ರಾರಂಭ ಆಗ್ತದೆ. ಇವಾಗ 4 ಗಂಟೆಗೆ ಎತ್ತುಗಳ ಮೆರವಣಿಗೆ ಮಾಡ್ತೀವಿ. 5ವರೆಗೆ ಯಥಾರೀತಿಯಾಗಿ ಪ್ರತಿ ವರ್ಷದ ಸಿಡಿಬಂಡಿ ಜಾತ್ರೆ ಪ್ರಾರಂಭ ಆಗ್ತದೆ. ಈ ಸಾರಿ ಜಾಸ್ತಿ ಜನ ಬರುವ ನಿರೀಕ್ಷೆ ಇದೆ. ಜನ ಜಾಸ್ತಿ ಬರುವ ಒಂದು ಉದ್ದೇಶದಿಂದ ನೂಕುಲು ಆಗಬಾರ್ದು ಅಂತೇಳಿ ನಾವು 3 ಕಡೆ, ಒಂದು ತಾಳೂರು ರಸ್ತೆ, ಒಂದು ಅಂಡರ್ ಬ್ರಿಡ್ಜ್ ಮೇಲ್ಗಡೆ, ಒಂದು ಸಂಘ ರಸ್ತೆಯಲ್ಲಿ LED ಸ್ಕ್ರೀನ್ ಹಾಕಿದ್ದೀವಿ. ಅವರೆಲ್ಲ ಅಲ್ಲೇ ದರ್ಶನ ಮಾಡಲಿ ಅಂತೇಳಿ. ಸರ್ ನನ್ನ ಕನಸು, ನಾನು ಹುಟ್ಟಿ ಬೆಳೆದು ನನ್ನ ಸಾರ್ವಜನಿಕ ಜೀವನ 30 ವರ್ಷ ಸಂಘ ಸಂಸ್ಥೆಯಿಂದ ಬಂದಿದ್ದೇನೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳು, ಸಾಮಾಜಿಕ ಕಾರ್ಯಗಳು, ಹೆಲ್ತ್ ಕಾರ್ಯಕ್ರಮಗಳು ನನಗೆ ನೋಡಿದ್ದೇನೆ ಹತ್ತಿರದಿಂದ. ನನಗೆ ಗೊತ್ತು ಆ ಕಷ್ಟ ಏನಂಬೋದು. ಇವತ್ತು ಪ್ರತಿಭಾ ಕಾರಂಜಿ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಕಾಂಪಿಟೇಷನ್ಗೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಹೊತ್ತು ಒಂದು ಲಿಮಿಟೆಡ್ ಅನುದಾನದಲ್ಲಿ ಅವರು ಅಷ್ಟು ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಿದ್ರು. ಅದಕ್ಕೆ ಅನುದಾನ ಇದ್ದಿಲ್ಲ. ನಾನು ಅದನ್ನು ಎರಡು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದಕ್ಕೆ 5 ಲಕ್ಷ ಅನುದಾನ, 2 ಜೋನ್ ಬರ್ತವೆ ನಮಗೆ. ಎಲ್ಲ ಒಂದು 5,000 ಜನ ಮಕ್ಕಳು ಭಾಗವಹಿಸ್ತಾ ಇರೋದು. ಅದು ಉಪಯೋಗ ಆಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಮಕ್ಕಳು ಅಂತೇಳಿ 5 ಲಕ್ಷ ಮಾಡಿದ್ದೀನಿ. ಆಮೇಲೆ ಸಣ್ಣ ಸಣ್ಣ ಕೆಲಸಗಳನ್ನು ನಮ್ಮ ಅಜಾಗೃತಿಯಿಂದ ಇವತ್ತು ಒಂದು 3,000 ಕೆಲಸನ ಕೈ ಬಿಟ್ಬಿಡ್ತಾರೆ. ಅದನ್ನು ಅದು 3 ತಿಂಗಳಾದಮೇಲೆ 3 ಲಕ್ಷ ಕೆಲಸ ಆಗ್ತದೆ. ಅದಾಗಬಾರ್ದು. ನಮ್ಮ ಪಾಲಿಕೆ ಸದಸ್ಯರಿಗೆ ಗೌರವ ಕೊಟ್ಟು ಜನಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದು ಫಾರ್ಮಾಲಿಟೀಸ್ ಏನೇ ಆಗಿರಲಿ ತಕ್ಷಣ ಆ ಕೆಲಸ ಮಾಡಿಬಿಟ್ರೆ ಮುಂದೆ ಅನಾಹುತ ತಪ್ತದೆ, ರಸ್ತೆ ಉಳಿತದೆ, ನೀರು ಉಳಿತಾವ, ಆಮೇಲೆ ನಮಗೆ ಗೌರವ, ಕಾರ್ಪೊರೇಟ್ ಗೌರವ ಬರುತ್ತೆ, ಆಮೇಲೆ ಪಾಲಿಕೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ತಕ್ಷಣ ಅವ್ರಿಗೆ ಯಾವುದಾದ್ರೂ ತುರ್ತು ಕ್ರಮಗಳಿಗೆ ಅನುದಾನಗಳನ್ನು ಅವ್ರು ಬಿಡುಗಡೆ ಮಾಡಿದ್ವಿ. ಫಸ್ಟ್ ಟೈಮ್ ಮಾಡಿದ್ವಿ ನಾವು. ನನಗೇನಿಲ್ಲ, ಇತ್ತೀಚಿನ ದಿನಗಳಲ್ಲಿ ಕಂಪ್ಲಿ ಉತ್ಸವ, ಕುರುಗೋಡು ಉತ್ಸವ, ಹಂಪಿ ಉತ್ಸವ, ಪ್ರತಿ ಗುಡೇಕೋಟೆ ಉತ್ಸವ, ಕೂಡ್ಲಿಗೆ ಉತ್ಸವ ನೋಡಿದ್ವಿ. ನಾನು ಶಾಸಕರ ಹತ್ರ ಮಾತಾಡಿದೆ. ಬಳ್ಳಾರಿಯ ನಮ್ಮ ನಗರದ ಉತ್ಸವ ಇವತ್ತು ಹಿಂದೆ ನಾವು ಮೆಲ್ಕು ಹಾಕಬೇಕು. ನಾವು ಹಂಪಿ ಉತ್ಸವ 2 ಜಿಲ್ಲೆ ಇದ್ದಾಗ ನಾವು ಒಂದಿದ್ದಾಗ ಹೆಚ್ಚು ಕಥಾ ವೈಭವ ಇತ್ತು ಹಂಪಿ ಉತ್ಸವ. ಅದು ಮತ್ತೆ ಬಳ್ಳಾರಿಯಲ್ಲಿ ಆಗ್ಬೇಕಂತೇಳಿ ಶಾಸಕರು, ಸಂಸತ್ ಸದಸ್ಯರು, ಎಲ್ಲ ಪಾಲಿಕೆ ಸದಸ್ಯರು, ಸಂಘ ಸಂಸ್ಥೆಯರು ಒಂದು ಅನಿಸಿಕೆ ಪ್ರಕಾರವಾಗಿ 2 ಕೋಟಿ ಅನುದಾನವನ್ನು ನಾವು ಮೀಸಿದ್ದೀವಿ. ಸರ್ ಮೋಸ್ಟ್ಲಿ ನಮಗೆ ಸೆಪ್ಟೆಂಬರ್ದಿಂದ ನವೆಂಬರ್ ಒಳಗೆ ಬಂದಾಗಿದೆ. ಇದು ಭಾಳ 60 ವರ್ಷದ ಕನಸು ನಮ್ಮ ಬಳ್ಳಾರಿಗೆ. ಅದು ಗಡಿ ಭಾಗದಲ್ಲಿ ಸಾಹಿತ್ಯ ಸಮ್ಮೇಳನ ನಾವು ಮಾಡ್ತಿರೋದು ಒಂದು ಖುಷಿ ವಿಷಯ. ಅದಕ್ಕೆ ಪಾಲಿಕೆಯಿಂದ 1 ಕೋಟಿ ರೂಪಾಯಿಗಳನ್ನ ಅನುದಾನ ಇದು ಮೀಸಲಿಟ್ಟಿದೆ. ಅದಕ್ಕೆ ಸಂತೋಷ. ಸರ್ ಅದು ಬಜೆಟ್ ಆದಮೇಲೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಎಲ್ಲ ಸಂಘ ಸಂಸ್ಥೆಯವರು, ಜನಪ್ರತಿನಿಧಿಗಳು, ಶಾಸಕರು ಎಲ್ಲರೂ ಹೋಗಿ ಒಂದು ದಿನಾಂಕ ನಿಗದಿಪಡಿಸ್ತೀವಿ. ಸರ್ ಭಾಳ ಸಂತೋಷ. ಆಮೇಲೆ ನನಗೆ ಎಷ್ಟು ಸಂಭ್ರಮದಿಂದ ಎಲ್ಲ ಭಕ್ತರಿವತ್ತು ಆ ದೇವಿ ಆಶೀರ್ವಾದ, ಅವರಿಗೆ ಸುಖ, ನೆಮ್ಮದಿ, ಆರೋಗ್ಯ, ರೈತರಿಗೆ ಒಳ್ಳೆ ಬೆಳೆ, ನೀರು. ನನಗೆ ಇನ್ನೊಂದು ಆಸೆ, ಬಿಸಿಲಿಗೆ ನಾಳೆ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಮಾರ್ಚ್ ಏಪ್ರಿಲ್ ಮೇಲೆ ನೀರು ತೊಂದರೆ ಆಗ್ಬೋದು. ಮಿತವಾಗಿ ಬಳಸಿರಿ, ನೀರು ಉಳಿಸಿರಿ, ನೀರು ವೇಸ್ಟ್ ಮಾಡಬೇಡ್ರಿ. ನೀರಿನ ಆಕಾರ ಬರೋ ಸಂಭವ ಇದೆ. ದಯವಿಟ್ಟು ಈ ಮೆಸೇಜ್ ಪಾಸ್ ಮಾಡಬೇಕು ಇಷ್ಟಪಡ್ತೀನಿ.